ಮೇ ಡೇ ದಿನವೇ ಕಾರ್ಮಿಕರಿಗೆ ಬಿಗ್ ಗಿಫ್ಟ್ ಕೊಡಲಾಗಿದೆ. ಇಎಸ್ಐ ವ್ಯಾಪ್ತಿಗೆ ಅತ್ತೆ ಮಾವ ಸೇರ್ಪಡೆಯಾಗಿರುವುದು ಕಾರ್ಮಿಕ ವಲಯಕ್ಕೆ ಈಗ ಖುಷಿಯೋ ಖುಷಿ. ಮೇ ಡೇ ದಿನವೇ ಕಾರ್ಮಿಕರಿಗೆ ಬಿಗ್ ಗಿಫ್ಟ್ ಅನ್ನು ಕೊಡಲಾಗಿದೆ. ಇಎಸ್ಐ ವ್ಯಾಪ್ತಿಗೆ ಇದೀಗ ಅತ್ತೆ ಮಾವ ಕೂಡ ಸೇರ್ಪಡೆಯಾಗಬಹುದು. ಕಾರ್ಮಿಕ ವಲಯಕ್ಕೆ ಇದೀಗ ಖುಷಿಯೋ ಖುಷಿ. ಆದಾಯದ ಮಿತಿ 30,000ಕ್ಕಿಂತ ಕಡಿಮೆ ಇರಬೇಕು. ಸೊ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಶಿಫಾರಸು ಕೊಟ್ಟಿರುವಂತೆ ಸದ್ಯ 21,000 ಇರುವಂತಹ ಆದಾಯದ ಮಿತಿ. ಪ್ರಸ್ತುತ ಇಎಸ್ಐ ಯೋಜನೆಯಡಿ 35.33 ಲಕ್ಷ ಕಾರ್ಮಿಕರ ನೋಂದಣಿಯಾಗಿದೆ. ಸೊ ಕಾರ್ಮಿಕನ 2 ಮಕ್ಕಳ ಜೊತೆಗೆ ತಂದೆ ತಾಯಿಗೂ ಕೂಡ ಸೌಲಭ್ಯವನ್ನ ಕೊಡಬಹುದು. ಇದೀಗ ಅತ್ತೆ ಮಾವರನ್ನು ಕೂಡ ಸೇರಿಸಲಾಗಿದೆ. ಇದರಿಂದ ಒಟ್ಟು 2.5 ಕೋಟಿ ಜನರು ಸೌಲಭ್ಯ ಪಡೆಯೋದಕ್ಕೆ ಅರ್ಹರಾಗಿದ್ದಾರೆ. ಜನಸಂಖ್ಯೆಯ 40% ಮಂದಿ ಇಎಸ್ಐಸಿ ಈ ವ್ಯಾಪ್ತಿಗೆ ಇದೀಗ ಅತ್ತೆ ಮಾವ ಕೂಡ ಸೇರ್ಪಡೆಯಾಗಿರುವಂಥದ್ದು. ಮೇ ಡೇ ದಿನವೇ ಕಾರ್ಮಿಕರಿಗೆ ಬಿಗ್ ಗಿಫ್ಟ್, ಖುಷಿಯ ವಿಚಾರ. ಬಿಕಾಸ್ ಇಎಸ್ಐಯಲ್ಲಿ ಆಪ್ಷನ್ಸ್ ಇದ್ದಂತಹ ಸಂದರ್ಭದಲ್ಲಿ ಯಾರನ್ನ ಸೇರಿಸಬೇಕು ಅನ್ನೋದೇ ಒಂದು ರೀತಿಯ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅದನ್ನು ಚೇಂಜ್ ಮಾಡಿಸೋದಕ್ಕೂ ಕೂಡ ಮಿನಿಮಮ್ 1 ಇಯರ್ ಕೂಡ ತೆಗೆದುಕೊಳ್ಬೇಕಾಗಿರುತ್ತೆ. ಅತ್ತೆ ಮಾವ ಅಪ್ಪ ಅಮ್ಮನ ಹೆಸರಿಟ್ಟು ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಎಫೆಕ್ಟ್ ಆದಾಗ, ಈಗ ಇಬ್ಬರು ಕೂಡ ವರ್ಕರ್ಸ್ ಅಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆಗ ಸಮಸ್ಯೆ ಆಗುತ್ತೆ, ಏನು ಯೂಸ್ ಆಗೋದಿಲ್ಲ. ಇದು 4 ಜನರು ಕೂಡ ಸೇರ್ಪಡೆ ಆಗ್ಬೋದು, ಕಂಪ್ಲೀಟ್ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಸೊ ಆಗ ಸ್ವಲ್ಪ ನಿಜಕ್ಕೂ ಕಾರ್ಮಿಕರಿಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಜನಸಂಖ್ಯೆಯ 40% ಮಂದಿ ಇಎಸ್ಐಸಿ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಒಳ್ಳೆಯ ಯೋಚನೆ. ಮೇ ಡೇ ದಿನವೇ ಇದೀಗ ಕಾರ್ಮಿಕರಿಗೆ ಖುಷಿಯ ವಿಚಾರ, ಬೇಗ ಗಿಫ್ಟ್ ಕೊಡ್ತಾರೆ. ಕಾರ್ಮಿಕ ವಲಯಕ್ಕೆ ಇದು ಖುಷಿಯ ಸುದ್ದಿ ಕೂಡ. ಆದಾಯದ ಮಿತಿ 30,000ಕ್ಕೆ ಹೆಚ್ಚಿಸೋದಕ್ಕೆ ಶಿಫಾರಸನ್ನ ಮಾಡಲಾಗಿದೆಯಂತೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಶಿಫಾರಸು ಹೊರಡಿದೆ. ಈಗ ಸದ್ಯಕ್ಕೆ 21,000 ಇರುವಂತಹ ಆದಾಯದ ಮಿತಿ. ಸೊ 30,000ಕ್ಕೆ ಮಾಡಬೇಕು ಅಂತ ಕೂಡ ಯೋಚನೆ ನಡೀತಾ ಇದೆ. ಪ್ರಸ್ತುತ ಇಎಸ್ಐ ಯೋಜನೆಯಡಿ 35.33 ಲಕ್ಷ ಕಾರ್ಮಿಕರ 2 ಮಕ್ಕಳು ಜೊತೆಗೆ ತಂದೆ ತಾಯಿ ಸೌಲಭ್ಯ ಆಯಿತು. ಸೊ ಇದೀಗ ಅತ್ತೆ ಮಾವರನ್ನು ಸಹ ಸೇರಿಸಿ ಫೈನಲೈಸ್ ಮಾಡಲಾಗಿದೆ. ಒಟ್ಟು 2.5 ಕೋಟಿ ಜನರು ಈ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ಅರ್ಹರಿದ್ದಾರೆ. ಜನಸಂಖ್ಯೆಯ 40% ಮಂದಿ ಇಎಸ್ಐಸಿ ವ್ಯಾಪ್ತಿಗೆ ಒಳಪಡಲಿದ್ದಾರೆ. ಕಂಪ್ಲೀಟ್ ಆಗಿ ಯೂಸ್ಫುಲ್ ಆಗುವಂತಹ ಯೋಜನೆ, ಒಂದು ರೀತಿಯಾಗಿ ಖುಷಿ ಪಡುವಂತಹ ವಿಚಾರ. ಇಎಸ್ಐ ಹಾಸ್ಪಿಟಲ್ಸಲ್ಲಿ ಒಂದಷ್ಟು ಅಂದರೆ ಏನಾದರೂ ಆದಂತಹ ಸಂದರ್ಭದಲ್ಲಿ ಸಡನ್ಲಿ ಆ ಪ್ರೊಸೀಜರ್ಸ್ ಏನಿರುತ್ತೆ ಅದು ತುಂಬ ಡಿಲೇ ಆಗುತ್ತೆ, ತಡವಾಗುತ್ತೆ. ಅದ್ರ ಕಡೆ ಕೂಡ ಸ್ವಲ್ಪ ಗಮನ ಹರಿಸಿದ್ರೆ ಒಳಿತು ಅಂತ ಅನಿಸುತ್ತೆ. ಬಿಕಾಸ್ ಎಷ್ಟೋ ಸಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಏನು ಬೇಕು ಆ ಸಂದರ್ಭದಲ್ಲಿ ಕಾಯೋದು ಯಾರು ಅಂತ ಹೇಳ್ಬಿಟ್ಟು ಇಎಸ್ಐನ ಬಿಟ್ಬಿಟ್ಟು ಬೇರೆ ಕಡೆ ಮೂವ್ ಆದಂತಹ ಸಾಕಷ್ಟು ಉದಾಹರಣೆಗಳಿದೆ. ಸೊ ಹಾಗಾಗಿ ಈ ರೀತಿ ಯೋಜನೆನ ಕೊಡೋದಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಫೆಸಿಲಿಟೀಸ್ನು ಕೂಡ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಇನ್ನೂ ಕೂಡ ಅನುಕೂಲಕರವಾಗಿರುತ್ತೆ. ಇಷ್ಟೋ ಬಾರಿ ಅಯ್ಯೋ ಬೇಡ ಡಿಲೇ ಆಗುತ್ತೆ, ಮತ್ತು ಇನ್ನೊಂದು ಭಯ ಪಡ್ಕೊಂಡು ಕಾಯಬೇಕಾಗತ್ತೆ, ತಡ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಆ ಕಡೆ ಮುಖ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆ ಯೋಜನೆ ಯೂಸ್ಫುಲ್ ಆಗಬೇಕು, ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಫೆಸಿಲಿಟೀಸ್ನ ಕೂಡ ಇಂಪ್ರೂವ್ ಮಾಡಿದ್ರೆ ಕಾರ್ಮಿಕರಿಗೆ ಇನ್ನೂ ಕೂಡ ಒಂದು ಭರವಸೆ ಹುಟ್ಟುತ್ತೆ. ಹೌದು, ಬೇರೆ ಕಡೆ ಮೊರೆ ಹೋಗೋದಿಲ್ಲ, ಇಲ್ಲೇ ಕಂಪ್ಲೀಟಾಗಿ ಏನು ಫೆಸಿಲಿಟಿ ಸಿಗುತ್ತೆ ಅದನ್ನು ಪಡೆದುಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಅದನ್ನು ಕಂಪ್ಲೀಟಾಗಿ ಇಲ್ಲೇ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ.